ಎಲ್ಲ ಧ್ಯಾನ ಮಿತ್ರರಿಗೆ ಆತ್ಮಪೂರ್ವಕ ನಮಸ್ಕಾರ. ಇವತ್ತು ಧ್ಯಾನ 365 ಅಲ್ಲಿ 293ನೇ ಸೆಷನ್. ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಅವರಿಗೆ ಆತ್ಮಪೂರ್ವಕ ನಮಸ್ಕಾರ. ಧ್ಯಾನ ಅನ್ನೋದು ಪ್ರತಿ ದಿವಸ ಮಾಡಬೇಕು ಅನ್ನೋ ಒಂದು ಪ್ರಕ್ರಿಯೆ. ಸ್ವಲ್ಪ ದಿವಸ ಮಾತ್ರ ಮಾಡಿ ಬಿಟ್ರೆ ಅದು ರಿಸಲ್ಟ್ಸ್ ನಮಗೆ ಬರಲ್ಲ. ಒಂದು ಸ್ಪೋರ್ಟ್ಸ್ ಆಕ್ಟಿವಿಟಿ ಆಗಲಿ, ಒಂದು ಮ್ಯೂಸಿಕ್ ಆಕ್ಟಿವಿಟಿ ಆಗಲಿ, ಎಷ್ಟೋ ವರ್ಷ ಪ್ರಾಕ್ಟೀಸ್ ಮಾಡಿದ ಮೇಲೆ ಆ ಒಂದು ಪರಿಪೂರ್ಣತೆ ಅನ್ನೋದು ನಮಗೆ ಸಿಗುತ್ತೆ. ಆ ಥರ ಧ್ಯಾನ ಅನ್ನೋದು ಪ್ರತಿ ಒಂದು ವಿಷಯ ನಾವು ಮಾಡೋಕ್ಕೆ ಮುಂಚೆ ನಾವು ಮಾಡ್ತಾ ಬರಬೇಕು. ಆವಾಗ ಪ್ರತಿ ವಿಷಯದಲ್ಲಿನೂ ಪರಿಪೂರ್ಣತೆ ಬರುತ್ತೆ. ನಮ್ಮ ಮನಸ್ಸು ನಮ್ಮ ಕೈಯಲ್ಲಿರುತ್ತೆ. ಥಾಟ್ಸ್ ಅಂತಾರೆ, ಅಂದರೆ ಆಲೋಚನೆಗಳು. ಇದು ಎಲ್ಲಿಂದ ಶುರುವಾಗುತ್ತೆ ಅನ್ನೋದು ನಾವು ನೋಡಬೇಕು. ಚಿಕ್ಕ ವಯಸ್ಸಿಂದ ಎಷ್ಟೋ ವಿಷಯಗಳು ನಮ್ಮ ಲೈಫಲ್ಲಿ ಆಗಿದೆ, ಬಟ್ ಕೆಲವೊಂದು ವಿಷಯಗಳು ಮಾತ್ರ ನಮ್ಮ ಒಳಗೆ ಸ್ಟ್ರಾಂಗ್ ಆಗಿ ಸ್ಟೋರ್ ಆಗಿದೆ. ಅದಕ್ಕೆ ಮೂಲ ಕಾರಣ ಎರಡು. ಒಂದು ರಿಪಿಟೇಷನ್ ಆಫ್ ಎಕ್ಸ್ಪೀರಿಯನ್ಸಸ್, ಎರಡನೇದು ಹೈಟ್ನಿಂಗ್ ಆಫ್ ಎಮೋಷನ್ಸ್. ಅಂದರೆ ಯಾವುದೇ ಒಂದು ವಿಷಯ ಆದಮೇಲೆ ನಾವು ಮತ್ತೆ ಕುತ್ಕೊಂಡು ಅದು ರಿವೈಸ್ ಮಾಡಿ ಇವತ್ತು ಏನೇನಾಯಿತು ಅಂತ ನೀವು ರಿವಿಷನ್ ಮಾಡಿದರೆ ಆವಾಗ ಬ್ರೈನು ಅದನ್ನು ಸ್ಟೋರ್ ಮಾಡ್ತಾ ಇದೆ. ಇಲ್ಲಾಂದರೆ ಒಂದು ವಿಷಯ ಲೈಫಲ್ಲಿ ಆಗುತ್ತೆ, ಅದು ನಾವು ಪ್ರತಿಯೊಬ್ಬರಿಗೆ ಹೇಳ್ತಾ ಬಂದಿದ್ರೆ ಅದು ಮೆಮರಿ ಆಗುತ್ತೆ. ಯಾವುದೋ ಒಂದು ನಾವು ರಿವಿಸಿಟ್ ಮಾಡ್ತೀವೋ, ಯಾವ ಒಂದು ವಿಷಯ ನಾವು ಮತ್ತೆ ಮತ್ತೆ ಬೇರೆಯೊಬ್ಬರಿಗೆ ಹೇಳ್ತೀವೋ, ಅದು ಸ್ಟ್ರಾಂಗ್ ಮೆಮರಿ ಆಗಿ ನಮ್ಮ ಮೈಂಡ್ ಒಳಗೆ ಕುತ್ಕೊಳ್ಳುತ್ತದೆ. ಎರಡನೇದು ಹೈಟನ್ಡ್ ಎಮೋಷನ್ಸ್. ಯಾರಾದ್ರೂ ನಿಮ್ಮನ್ನ ಏನಾದ್ರು ಮಾತಾಡಿದ್ರು, ಬೈದಿದ್ರು, ಹೊಡೆದಿದ್ರು, ಸ್ಟಾಪ್ ಮಾಡಿ ಇಂಟರ್ಫಿಯರ್ ಮಾಡಿದ್ರು ಒಂಥರ ಎಮೋಷನ್ಸ್ ನಿಮಗೆ ಬರುತ್ತೆ. ಇಲ್ಲಾಂದ್ರೆ ಸಂತೋಷ, ತುಂಬಾ ಸಂತೋಷ ಯಾವಾಗ ಬರುತ್ತೋ ಅವಾಗ ಒಂದು ಎಮೋಷನ್ ಬರುತ್ತೆ. ಈ ಹೈಟನ್ಡ್ ಎಮೋಷನ್ಸ್ ಯಾವಾಗ ಬರುತ್ತೋ ಅದನ್ನು ಒಂದು ಮೆಮರಿ ಆಗಿ ಒಂದು ಬ್ರೈನ್ ಒಳಗೆ ನಿಮಗೆ ಕುತ್ಕೊಳ್ಳುತ್ತದೆ. ಇದು ನಾವು ಏನ್ ಮಾಡ್ತೀವಂದ್ರೆ, ಯಾವ್ದು ತುಂಬಾ ನೋವು ಕೊಡುತ್ತದೋ ಆ ವಿಷಯನ ಜಾಸ್ತಿ ಸ್ಟೋರ್ ಮಾಡ್ಕೊಂಡು, ಯಾವ್ದು ತುಂಬಾ ಪೇನ್ ಕೊಡುತ್ತದೋ ಅದೇ ಮತ್ತೆ 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 ಎಲ್ಲರಿಗೂ ರಿಪೀಟ್ ಮಾಡ್ತಾ ನಮ್ಮ ಒಳಗೆ ಇರೋ ಆ ಮೆಮರೀಸ್ ನೋಡಿದ್ರೆ ತುಂಬಾ ನೋವು ಕೊಡೋದು, ಪೇನ್ ಕೊಡೋದು, ನೆಗೆಟಿವೇ ಜಾಸ್ತಿ. ಇದನ್ನ ನಾವು ಕೌಂಟರ್ ಅಟ್ಯಾಕ್ ಮಾಡಬೇಕು. ಅಂದ್ರೆ ಯಾವುದೇ ಒಂದು ನೆಗೆಟಿವ್ ಆಗಿದ್ರು, ಯಾವುದೇ ಒಂದು ಡಿಸ್ಕಂಫರ್ಟ್ ಇದ್ರೂ, ಯಾವುದೇ ಒಂದು ಪೇನ್ ಕೊಟ್ಟಿದ್ರು ಅದನ್ನ ಇಗ್ನೋರ್ ಮಾಡಿ ಒಳ್ಳೆ ವಿಷಯಗಳು, ಒಳ್ಳೆ ಅನುಭವಗಳು, ಒಳ್ಳೆ ಥಾಟ್ಸ್, ನ್ಯೂ ಎಕ್ಸ್ಪೀರಿಯನ್ಸಸ್, ಹೈಟ್ ಅಂಡ್ ಗುಡ್ ಎಮೋಷನ್ಸ್ ನೀವು ರಿಪೀಟ್ ಮಾಡ್ತಾ ಬಂದಿದ್ರೆ ಈ ಒಂದು ಸಂಖ್ಯೆ ಅನ್ನೋದು ಕಡಿಮೆ ಆಗ್ತಾ ಬರುತ್ತದೆ ನೆಗೆಟಿವ್. ಅವಾಗ ಲೈಫ್ ಚೆನ್ನಾಗಿರುತ್ತೆ. ಎರಡನೇದು, ನೈಟು ಮಲ್ಕೊಳ್ಳೋಕೆ ಮುಂಚೆ ನಾವು ಇವತ್ತು ಏನೇನಾಗಿದೆ ನನ್ನ ಲೈಫಲ್ಲಿ, ಯಾರೋ ಒಳ್ಳೆ ಒಂದು ವಿಚಾರಗಳೇನಾದ್ರು ಬಂದಿದೆಯಾ, ಅನುಭವಗಳು ಬಂದಿದೆಯಾ, ಯಾವುದೋ ಒಳ್ಳೆ ಪಾಯಿಂಟ್ಸ್ ನಾವು ಕೇಳಿದೀವ, ಇವನ್ನು ನೀವು ನೋಟ್ ಮಾಡ್ತಾ ಬರಬೇಕು. ಅದು ಗುಡ್ ಮೆಮರೀಸ್ ಆಗುತ್ತದೆ, ಸ್ವೀಟ್ ಮೆಮರೀಸ್ ಆಗುತ್ತದೆ. ನಮ್ಮ ಲೈಫಲ್ಲಿ ಇರೋ ನೋವುಗಳು, ಬೇರೆ ಯಾರೋ ಏನೋ ಮಾಡಿದ್ರು, ಮೋಸ ಮಾಡಿದ್ರು, ಇದೆಲ್ಲ ನಾವು ಬೇರೆಯೊಬ್ಬರಿಗೆ ಹೇಳ್ತಾ ಬಂದಿದ್ರೆ ಏನಾಗುತ್ತೆ ಅಂದ್ರೆ ಆ ಮೆಮರೀಸು, ಥಾಟ್ಸ್ ಸ್ಟ್ರಾಂಗ್ ಆಗ್ತಾ ಬರುತ್ತೆ. ಅದು ನಾವು ಮಾಡೋ ಪ್ರತಿಯೊಂದು ವಿಷಯ, ಥಾಟ್ ಆಗಲಿ, ಕೆಲಸ ಆಗಲಿ, ಎಮೋಷನ್ ಆಗಲಿ, ಇದೆಲ್ಲ ಇಂಟರ್ಫಿಯರ್ ಮಾಡ್ತಾ ಬರುತ್ತೆ. ಹಾಗಾಗಿ ಯಾವ ಸಂಖ್ಯೆ ಹೆಚ್ಚು ಮಾಡಬೇಕು ಈಗ ನಮಗೆ ಫಾರ್ಮುಲಾ ಗೊತ್ತಾಯ್ತು, ಯಾವ ಸಂಖ್ಯೆ ಕಡಿಮೆ ಮಾಡಬೇಕು ಆ ಫಾರ್ಮುಲಾನು ಗೊತ್ತಾಯ್ತು. ಮತ್ತೆ ಒಂದು ಪ್ರಶ್ನೆ ಕೇಳ್ಬೋದು, ಮತ್ತೆ ಯಾರೋ ಬರ್ತಾರೆ, ಏನೋ ಹೇಳ್ತಾರೋ, ಆ ಹೈಟ್ ಅಂಡ್ ಎಮೋಷನ್ಸ್ ಬರುತ್ತೆ, ಅದು ಮೆಮರಿ ಆಗುತ್ತೆ. ಅದೇನ್ ಮಾಡ್ಬೇಕು ಸರ್ ಅಂದ್ರೆ, ಜ್ಞಾನ ಯಾವಾಗ ಇರುತ್ತದೋ ಅವಾಗ ಹೈಟ್ ಅಂಡ್ ಎಮೋಷನ್ಸ್ ಬರಲ್ಲ. ಪ್ರತಿ ದಿವಸ ಒಂದು ಯೂಟ್ಯೂಬ್ ಕಮೆಂಟ್ ಆಗಲಿ, ಒಂದು ಇನ್ಸ್ಟಾಗ್ರಾಮ್ ಕಮೆಂಟ್ ಆಗಲಿ, ವಾಟ್ಸಾಪ್ ಆಗಲಿ, ಯಾರೋ ಒಬ್ಬರು ನನ್ನ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತಾರೋ, ಬೈತಾ ಇರ್ತಾರೋ, ಏನೇನೋ ಮಾತಾಡ್ತಾ ಇರ್ತಾರೆ. ಬಟ್ ನಾನು ಯಾವಾಗ್ಲೂ ನನಗೆ ಅದು ಒಂದು ಹೈಟ್ ಅಂಡ್ ಎಮೋಷನ್ ಆಗಲ್ಲ. ಯಾಕೆಂದ್ರೆ ನಾನು ಒಂದೇ ವಿಷಯದಿಂದ ಅವರನ್ನು ನೋಡ್ತೀನಿ, ಅವ್ರ ಅಜ್ಞಾನದಿಂದ ಅವ್ರು ಮಾತಾಡ್ತಾ ಇದ್ದಾರೆ, ಅವ್ರಿಗೆ ಗೊತ್ತಿಲ್ಲ ಅವ್ರು ಮಾತಾಡ್ತಾ ಇದ್ದಾರೆ. ಅದು ನಾನು ಪರ್ಸನಲ್ ಆಗಿ ತಗೊಳ್ಳಲ್ಲ. ಗಾಂಧೀಜಿಯವರು ಹೇಳಿದ್ರು, ನೋಬಡಿ ಕ್ಯಾನ್ ಡಿಸ್ಟರ್ಬ್ ಯು ವಿತೌಟ್ ಯುವರ್ ಪರ್ಮಿಷನ್. ಸೊ ಅವರು ಈ ತರ ಮಾತಾಡಿದ್ರು, ಇವರು ಆ ತರ ಮಾತಾಡಿದ್ರು, ನನಗೆ ಕೋಪ ಬರ್ತಾ ಇದೆ ಅಂತ ನೀವು ಹೇಳಿದ್ರೆ, ನೀವು ಅದು ಪರ್ಮಿಷನ್ ಕೊಟ್ಟರು ನಿಮ್ಮ ಒಳಗೆ ಹೋಗೋಕೆ, ಹಂಗಾಗಿ ನೀವು ಸಫರ್ ಆಗ್ತಾ ಇದೆ. ನೀವು ಪರ್ಮಿಷನೇ ಕೊಟ್ಟಿಲ್ಲ ಅಂದ್ರೆ ಅವ್ರು ಏನೇ ಮಾತಾಡ್ಕೊಳ್ಳಿ, ಅದು ಅವ್ರ ಒಪಿನಿಯನ್ಸ್, ಅದು ರಾಂಗ್ ಅಲ್ಲ, ರೈಟ್ ಅಲ್ಲ, ಅದು ನೀವು ತಗೊಳ್ತೀರಾ ಇಲ್ವಾ ಇದೇ ಮ್ಯಾಟರ್. ನಾನು ಯಾವುದು ತಗೊಳ್ಳಲ್ಲ, ಯಾಕಂದ್ರೆ ನನ್ನ ಬಗ್ಗೆ ನನಗೆ ಗೊತ್ತು. ಯಾರಾದ್ರೂ ಏನೋ ಮಾತಾಡಿದ್ರೆ, ಹೇಳಿದ್ರೆ ಅದರೊಳಗೆ ಏನಾದ್ರು ಒಂದು ಪಾಯಿಂಟ್ಸ್ ಇದೆಯಾ, ನಾನು ತಗೊಂಡು ಇಂಪ್ರೂವ್ ಆಗೋಕೆ, ಅದು ಮಾತ್ರ ನಾನು ನೋಡ್ತೀನಿ. ಅವರು ಕರೆಕ್ಟ್ ರಾಂಗ್ ಅಂತ ಲೇಬಲ್ ಹಾಕ್ಬಾರದು, ನೀವು ಕರೆಕ್ಟಾ ರಾಂಗ್ ಅಂತಾನು ನೀವು ಲೇಬಲ್ ಹಾಕ್ಕೋಬಾರದು. ಯಾಕೆ ನೀವೆಲ್ಲ ಜಡ್ಜ್ಮೆಂಟ್ಸ್ ಆಗುತ್ತದೆ, ಮತ್ತೆ ಮುಂದೆ ಲೈಫ್ ಹೋಗೋಕೆ ತುಂಬಾ ಕಷ್ಟ ಆಗುತ್ತದೆ.
30 ವರ್ಷ, 40 ವರ್ಷ, 50 ವರ್ಷ, 60 ವರ್ಷ ಈ ಥರನೇ ಜೀವನ ಆಯಿತು ಅಂದ್ರೂ ಪರವಾಗಿಲ್ಲ. ಇವತ್ತಿಂದಾನು ನಾವು ಕರೆಕ್ಟ್ ಮಾಡೋಕೆ ಅದು ಒಂದು ನಮಗೆ ಅವಕಾಶ. ಥ್ಯಾಂಕ್ ಯು ವೆರಿ ಮಚ್ ಮೈ ಡಿಯರ್ ಮಾಸ್ಟರ್ಸ್.